ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ಹಂತಕ್ಕೆ ಬಂದಿದೆ. ಸೊ ಸಾಕಷ್ಟು ಕುತೂಹಲ, ಕ್ಯೂರಿಯಾಸಿಟಿ ಇದೆ. ಯಾರು ಗೆಲ್ತಾರೆ? ನಮ್ಮ ಫೇವ್ರೆಟ್ ಸ್ಪರ್ಧಿನೇ ಗೆಲ್ತಾರಾ ಇಲ್ಲ ಬೇರೆಯವ್ರು ಗೆಲ್ತಾರಾ? ಈ ಥರ ಒಂದು ಸಾಕಷ್ಟು ಕುತೂಹಲ ಕೂಡ ಇದೆ. ನನ್ನ ಜೊತೆ ಇವಾಗ ಬಿಗ್ ಬಾಸ್ ನೋಡ್ತಕ್ಕಂಥ ವೀಕ್ಷಕರಿದ್ದಾರೆ, ಅವ್ರನ್ನೇ ಮಾತಾಡಿಸೋಣ. ಅವ್ರ ಸಪೋರ್ಟ್ ಯಾರಿಗೆ, ಯಾರು ಗೆಲ್ಬೋದು ಅಂತ ಕೇಳ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸ್ವಾತಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಯಾರು ನಿಮ್ಗೆ ಸಪೋರ್ಟ್? ನನಗೆ ಒಂದು ಅದೇ ಗಿಲ್ಲಿ ಇಷ್ಟ, ಆದರೆ ಸಪೋರ್ಟ್ ಬಂದು ರಕ್ಷಿತಂಗೆ. ಓಕೆ, ಒಂದೇನಂತಂದ್ರೆ ಗಿಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಅಂತ, ಬಟ್ ಅವರು ನಿಮಗೆ ಬೇಕಾದವ್ರಿಗೆ ಸಪೋರ್ಟ್ ಅಂದ್ರೆ ಬೇರೆಯವ್ರಿಗೆ ಹೇಳ್ತಾರೆ. ಗಿಲ್ಲಿ ಲೈಕ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ಇದೆ, ಬಟ್ ನಮ್ಮ ಓಟು ನಮ್ಮ ಸಪೋರ್ಟು ಬೇರೆ ಸ್ಪರ್ಧಿಗೆ ಅಂತ ಒಂದಿದೆ. ಸೊ ಏನಕ್ಕೆ ಆಯ್ತಾ ಈ ತರ ಒಂದು ಚೇಂಜಸ್? ಸರ್ ಅಂದರೆ ಸಪೋರ್ಟ್ ಅಂತಂದರೆ ರಕ್ಷಿತಂಗೆ. ಅದೇ ರೀಸನ್ ಬಂದು ಇನ್ನೊಬ್ರು ಹೇಳಿದ್ರಲ್ಲ ಅದೇ ಥರ. ಅಂದರೆ ಅವರು ಇವಾಗ ಅಲ್ಲಿ ಇರೋದಕ್ಕಿಂತ ಎಲ್ಲ ಚಿಕ್ಕ ಹುಡುಗಿ ಅಂದರೆ ಅವಳೇನೆ. ಓಕೆ, ಮತ್ತೆ ಇನ್ನೊಂದಂದ್ರೆ ಅಷ್ಟು ಘಟಾನುಘಟಿಗಳ ಜೊತೆ ಹೇಗಾಡೋದು ಅಂದ್ರೆ ಸುಮ್ಮನೆ ಇಲ್ಲ ಅದು. ಅಂಥದ್ರಲ್ಲಿ ಅವಳು ಇಷ್ಟು ದಿನ ಬಂದಿರೋದೇ ಹೆಚ್ಚು. ಅಂದ್ರೆ ಎಷ್ಟು ಜನ ಆ ಏಜಿಗೆ ಆ ಮೆಂಟಾಲಿಟಿಗೆ ಅವಳು ಅದನ್ನ ಆಟ ಅರ್ಥ ಮಾಡ್ಕೊಂಡು ಇಷ್ಟು ದಿನ ಅಲ್ಲಿ ಇತ್ಕೊಂಡಿದ್ದಾಳಲ್ಲ, ಅದು ಗ್ರೇಟ್ ಅನ್ಬೋದು. ಸೊ ಹಂಗಾಗಿ ಮಂಗಳೂರಿಂದ ಬಂದು ಇಲ್ಲಿ ಎಲ್ಲ ಜನಗಳ ಮನ್ಸು ಗೆದ್ದು, ಆಮೇಲೆ ಭಾಷೆ ಗೊತ್ತಿಲ್ಲ, ಅವಳು ಅರ್ಥ ಆಗಿರೋ ಕನ್ನಡನೇ ಅರ್ಧಂಬರ್ಧ ಮಾತಾಡ್ಕೊಂಡು ಎಲ್ಲಾರನ್ನೂ ಗೆತ್ಕೊಂಡು ಇರೋದು ಸ್ವಲ್ಪ ಗ್ರೇಟ್ ಅನ್ಸುತ್ತೆ. ಸೊ ಹಂಗಾಗಿ ಅದಕ್ಕೋಸ್ಕರ ಅವಳು ಅಟ್ಲೀಸ್ಟ್ ಭಾಷೆ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳಲ್ಲ, ಅದಕ್ಕೋಸ್ಕರ ಸಪೋರ್ಟ್ ಬಂದು ರಕ್ಷಿತಂಗೆ. ಗಿಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಸರ್, ಆದ್ರೆ ಅವನು ಮಾಡ್ತಾ ಮಾಡ್ತಾ ಒಂದು ಅತಿರೇಕ ಅನ್ಸುತ್ತೆ. ಅಂದ್ರೆ ಎಲ್ಲೋ ಮಾತಿನ ಬರ್ದೆಲ್ಲ ಅವ್ನು ಏನೋ ಒಂದು ಹಾಸ್ಯ ಮಾಡಕ್ ಹೋಗಿ ಬೇರೆಯವ್ರ ಮನ್ಸಿಗೆ ನೋವು ಮಾಡೋ ಅಂತದ್ದು ಕೆಲವೊಂದ್ ಸನ್ನಿವೇಶ ಆಗಿದೆ. ಅದನ್ನ ಸುದೀಪ್ ಸರ್ ಕೆಲವೊಂದ್ಸಲ ಹೇಳಿದ್ದಾರೆ, ಆದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ ಅವನು. ಆಮೇಲೆ ಮತ್ತೆ ಇವಾಗ ಲಾಸ್ಟ್ ವೀಕ್ ಏನಾಗ್ತಿದೆ, ಅವನು ಏನೋ ಒಂದು ಇದಕ್ಕೆ ವೋಟಿಂಗ್ ಬಂದಿಲ್ಲ ಅನ್ನೋಕ್ಕೋಸ್ಕರ ಅವನು ಒಂದ್ ಸ್ವಲ್ಪ ಡಲ್ ಆದ ಅನ್ಸುತ್ತೆ ಈ ವೀಕ್ ಇಂದ. ಅದು ಮೇ ಬಿ ಎಲ್ಲೋ ಅವ್ನಿಗೆ ಎಫೆಕ್ಟ್ ಆಗ್ಬೋದೇನೋ ಫೈನಲ್ಗೆ ಅನ್ಸುತ್ತೆ. ಓಕೆ, ಸೊ ನೀವು ಹೇಳ್ದಂಗೆ ರಕ್ಷಿತ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆ ಹೋರಾಡಿ ಫೈನಲ್ ತನಕ ಬಂದಿದ್ದಾರೆ ಅಂತ. ಸೊ ನಿಮ್ಮ ಪ್ರಕಾರ ರಕ್ಷಿತಾ ಏನು ಗೆಲ್ಬೋದು ಅಂತ? ಅಂದ್ರೆ ಅದೇ ಅವಳು ಆತರ ಮಾತಾಡ್ತಿದ್ದಾಳಲ್ಲ, ಸೊ ಅದು ಅವಳು ಗೊತ್ತಿಲ್ಲ, ಅವಳು ನಾಟಕ ಆಡ್ತಾ ಇಲ್ಲ, ಅವಳು ಇರೋದೇ ಆತರನೇ. ಆತರ ಮಾತಾಡ್ತಾನೆ ಕೆಲವೊಂದು ಮನ್ಸುಗಳನ್ನ ಗೆಲ್ತಿದ್ದಾಳೆ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಓಟು ಅವಳಿಗೂ ಜಾಸ್ತಿ. ಈಗ ಹೆಂಗಾಗಿದೆ ಅಂದ್ರೆ ಫೈನಲಿಸ್ಟ್ಗೆ ಪಕ್ಕ ರಕ್ಷಿತಾ ಮತ್ತೆ ಗಿಲ್ಲಿ, ರಘು ಬಂದೇ ಬರ್ತಾರೆ ಅಂತ ಅನ್ಸ್ತಿದೆ. ಅದರಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಅಂತ ಇರ್ತಾರೆ ಅನ್ಸುತ್ತೆ. ಹಾಗಾಗಿ ಅವಳು ಆ ಒಂದು ಇದಕ್ಕೆ ಜನಗಳ ಮನ್ಸು ಗೆಲ್ಲೋದ್ರಿಂದ ಅವ್ಳು ಫೈನಲಿಸ್ಟ್ ಆಗ್ಬೋದು ಅಂತ ಅನ್ಸ್ತಿದೆ. ಓಕೆ, ಅಲ್ಲ ಫೈನಲ್ ಇವಾಗಿರೋ 5-6 ಸ್ಪರ್ಧಿಗಳಲ್ಲಿ ಎಲ್ಲರೂ ಕೂಡ ಅವ್ರವ್ರದೇ ಆದಂತಹ ಒಂದು ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರೋ ಎಲ್ಲ ಮಾಡ್ಕೊಂಡು ಫೈನಲಿಗೆ ಬಂದಿದ್ದಾರೆ. ಸೊ ಅವ್ರಿಗಿನ್ನ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ. ನೀವು ಹೇಳಿದಂಥ ಫೇವ್ರೇಟ್ಸ್ಗಿನ್ನ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು ಇದ್ದಾರೆ. ಸೊ ನಿಮಗೆ ಅನ್ಸುತ್ತಾ ಅವರೇ ಗೆಲ್ತಾರೆ ಅಂತ ಅನ್ಸುತ್ತಾ ಅಂತ? ಅಂದ್ರೆ ಇಲ್ಲಿ ಕೊನೆ ಮೂಮೆಂಟ್ ತನಕ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ಈಗ ಹೋದ ಸೀಸನ್ ಅಲ್ಲಿ ಪ್ರತಾಪ್ ಇದ್ದ, ಅವನು ಅಂದ್ರೆ ಅವ್ನ್ ಪ್ರಥಮ ಅವ್ನು ಆಡ್ತಿರೋದ್ಕೋ ಅವ್ನು ಒಂಥರ ಹುಚ್ಚುಂಚಂದಂಗೆ ಬಿಹೇವ್ ಮಾಡ್ತಿದ್ದ. ಆದ್ರೆ ಅವನ್ನ ಗೆಲ್ತಾನೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಟಾಸ್ಕ್ ಅಲ್ಲಿ ಏನೋ ಬರೀ ಯಾವಾಗ ನೋಡಿದ್ರು ಜಗಳ ಜಗಳ ಜಗಳ, ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅವನೇ ಗೆದ್ದಿದ್ದು. ಹಂಗಾಗಿ ಕೆಲವೊಂದು ಇದ್ರಲ್ಲಿ ಹೆಂಗೆ ಅಂದ್ರೆ ಟ್ವಿಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಲಾಸ್ಟ್ ಮೂಮೆಂಟ್ ಯಾರು ಗೆಲ್ತಾರೆ, ಇಲ್ಲಿ ಅವ್ರು ಆಟ ಆಡ್ಕೊಂಡು ಬಂದಿರ್ಬೋದು, ಎಲ್ಲ ಇದ್ರಲ್ಲೂ ಆಡಿರ್ತಾರೆ, ಆದ್ರೆ ಈಗ ಲಾಸ್ಟ್ ಮೂಮೆಂಟ್ ಇಲ್ಲಿ ಜನಗಳಿಗೆ ಏನಂದ್ರೆ ಎಂಟರ್ಟೈನ್ಮೆಂಟ್ ಯಾರು ಮಾಡಿರ್ತಾರೆ ಅವ್ರು ಮೇನ್ ಇಷ್ಟ ಆಗುತ್ತೆ ಅನ್ಸುತ್ತೆ. ಈಗ ಅದೇ ಈಗ ಗಿಲ್ಲಿ ಮತ್ತೆ ರಕ್ಷಿತ 50-50% ಇದೆ ಸರ್. ಅವ್ರಿಬ್ರಲ್ಲೇ ಇವಾಗ ಯಾರು ಗೆಲ್ಬೋದು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಕುತೂಹಲ. ಓಕೆ, ಸೊ ಇವಾಗ ಸ್ವಲ್ಪ ಕೆಲವೇ ದಿನ ಇದೆ ಅಷ್ಟೇ ಫೈನಲ್ಗೆ. ಸೊ ನೀವು ಹೇಳಿದ ಸ್ಪರ್ಧಿನೇ ಗೆಲ್ತಾರಾ ಅಥವಾ ಬೇರೆಯವ್ರು ಗೆಲ್ತಾರಾ, ಅಥವಾ ಯಾವ ಥರ ಇರುತ್ತೆ ನಿಮ್ಮ ಸಪೋರ್ಟು? ಇವಾಗ ಏನು ಮಾಡ್ತೀರಾ ಅಂತ? ಅಂದ್ರೆ ಸಪೋರ್ಟ್ ಬಂದು ಅಫ್ಕೋರ್ಸ್ ರಕ್ಷಿತಾಗೆ. ಗೆಲ್ಲಬಹುದು ಅಂದ್ರೆ ರಕ್ಷಿತಾನೇ ಅನ್ಸುತ್ತೆ ಸರ್ ಇವಾಗ. ಎಂತಕ್ಕೆ ಅಂದ್ರೆ ಅದೇ ಅವಳು ಹೇಳಿದ್ನಲ್ಲ ಇವಾಗ, ಅಂದ್ರೆ ಈ ಸೀಸನ್ ಅಲ್ಲಿ ಅದೇ ಈ ಇಷ್ಟು ಜನದಲ್ಲಿ ಚಿಕ್ಕ ಏಜಲ್ಲಿ ಅವಳು ಒಬ್ಳೆ, ಹಂಗಾಗಿ ಇಲ್ಲಿ ತನಕ ಬಂದಿರೋದೇ ಹೆಚ್ಚು. ಹಂಗಾಗಿ ಅದು ಲಾಸ್ಟ್ ಮೂಮೆಂಟ್ ಅಲ್ಲೂ ಅವಳು ಮೇ ಬಿ ಅವಳಿಗೆ ಓಟ್ ಜಾಸ್ತಿ ಬಿದ್ದಿರ್ಬೋದು ಅನ್ಸ್ತಿದೆ. ಅಂದ್ರೆ ಕೆಲವೊಂದು ಈಗ ನೆಕ್ಸ್ಟ್ ಹೋದ ವಾರದಲ್ಲಿ ವೋಟಿಂಗ್ ಲೈನ್ ಕೊಟ್ಟಿದ್ರು, ಆದ್ರೆ ಆಲ್ಮೋಸ್ಟ್ ಅವಳು ಫಸ್ಟ್ ಇದ್ರಲ್ಲೇ ರಕ್ಷಿತಾ ಇದ್ಲು, ಗಿಲ್ಲಿಗೆ ಬಿದ್ದೇ ಇರ್ಲಿಲ್ಲ ಓಟು. ಸೊ ಹಂಗಾಗಿ ಅವನು ಆ ಇದ್ರಲ್ಲಿ ಅವನು ಸ್ವಲ್ಪ ಡಲ್ ಆದ ಲಾಸ್ಟ್ ಮೂಮೆಂಟ್ ಅಲ್ಲಿ. ಹಂಗಾಗಿ ನನ್ಗನ್ಸುತ್ತೆ ಗಿಲ್ಲಿಗಿಂತ ರಕ್ಷಿತಾ ಗೆಲ್ಬಹುದು ಅಂತ ಅನಿಸ್ತಿದೆ. ಸಪೋರ್ಟ್ ಬಂದು ರಕ್ಷಿತಾಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.